ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಹುದ್ದೆಗೆ ಆರ್-ಟಿ-ಐ ಮಾಹಿತಿಯಿಂದ ಡೀಟೇಲ್ಡ್ ಇನ್ಫಾರ್ಮೇಷನ್ ಪಡೆದಿರ್ತೀವಿ. ಸೊ ಇದರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತೆ ಎಷ್ಟು ಎಫ್-ಡಿ-ಯಲ್ಲಿ ಅಪ್ರೂವ್ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಅದ ನಂತರ ಇದಕ್ಕೆ ಸಿಲೆಬಸ್ ಏನಿರುತ್ತೆ ಮತ್ತೆ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2017ರಲ್ಲಿ ಏನು ಈ ಎಕ್ಸಾಮ್ ನಡೆಸಿರ್ತಾರೆ ಕರ್ನಾಟಕ ಸರ್ಕಾರದಿಂದ. ಸೊ ಅದರಲ್ಲಿ ನಿಮಗೆ ಜಿ-ಕೆ ಮತ್ತು ಸ್ಪೆಸಿಫಿಕ್ ಪೇಪರ್ ಇನ್ಕ್ಲೂಡ್ ಆಗಿರುತ್ತೆ. ಅದೇ ಪ್ಯಾಟ್ರನ್ ಮುಂದೆ ಫಾಲೋ ಮಾಡ್ತಾರೆ. ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎ-ಒ, ಡಬಲ್-ಎ-ಒ, ಸಹಾಯಕ ಅಧಿಕಾರಿ ಆಗಿರ್ಬೋದು, ಕೃಷಿ ಅಧಿಕಾರಿ ಆಗಿರ್ಬೋದು, ಇದೇ ಪ್ಯಾಟ್ರನಲ್ಲಿ ನಡೆಸ್ತಿದ್ದಾರೆ. ಸೊ ಮುಂದೇನು ಕೂಡ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಅದೇ ಮಾದರಿಯಲ್ಲಿ ಕೆ-ಎಗೆ ಕೊಡಬಹುದು. ಸೊ ಭಾಳಷ್ಟು ಸಾಧ್ಯತೆ ಇರುತ್ತೆ. ಸೊ ಆ ಪ್ಯಾಟ್ರನ್ ಪ್ರಕಾರನೇ ನಿಮ್ಮ ತಯಾರಿನ ನಡೆಸಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ಈ ಒಂದು ನೋಟಿಫಿಕೇಶನಲ್ಲಿ ಏನು ನಮಗೆ ಈ ನೋಟಿಫಿಕೇಶನ್ ಇನ್ನೂ ಹೊರಡಿಸಿಲ್ಲ. ಮೊದಲನೇದಾಗಿ ಈಗ ಮುಖ್ಯವಾದ ಅಂಶ ಏನಂದರೆ ಎಫ್-ಡಿ-ಅಲ್ಲಿ ಇದು ಅಪ್ರೂವ್ ಆಗಿದೆ ಅನ್ನೋದನ್ನ ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ 227 ಹುದ್ದೆಗಳಿದ್ದಾವೆ. ಇದರಲ್ಲಿ ಖಾಲಿ ಇರುವ ಹುದ್ದೆಗಳು 227 ಹುದ್ದೆ. ಆದರೆ 75 ಹುದ್ದೆಗಳಿಗೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಯಾವ ವರ್ಷದಲ್ಲಿ? 2026 ಫೈನಾನ್ಷಿಯಲ್ ಇಯರ್ಗೋಸ್ಕರ. ಸೊ ಇದು ಮೇ ತಿಂಗಳಲ್ಲಿ ಏನು ಈ ಒಂದು ನಮಗೆ ಮಾಹಿತಿ ಸಿಕ್ಕಿರುತ್ತೆ. ಸೊ ಇನ್ನೇನು ಈ ಒಂದು ಎಫ್-ಡಿ-ಎಲ್ ಅಪ್ರೂವ್ ಆಗಿರೋದ್ರಿಂದ ಇನ್ನು ಮುಂದೆ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಕೂಡ 56,000ದಲ್ಲಿ ನೇಮಕಾತಿ ಮಾಡಬೇಕು ಅನ್ನೋ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದರಲ್ಲೇ ಇದು ಹುದ್ದೆಗಳು ಸೇರಿಕೊಂಡಿರ್ತವೆ. ಹಾಗಾಗಿ ನೀವು ಇದಕ್ಕೆ ಸೂಕ್ತವಾದ ತಯಾರಿಯನ್ನು ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ಸೊ ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ ಇದರಲ್ಲಿ. ಸೊ ಹಾಗಾಗಿ ನೀವು ಇದನ್ನು ತಯಾರಿ ಮಾಡಿ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಇದು ಗ್ರೂಪ್ ಬಿ ಆಗಿರುತ್ತೆ. ಮತ್ತು ಇದರಲ್ಲಿ ನಿಮಗೆ 2 ಪೇಪರ್ ಇರುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2. ಈ ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಪೇಪರ್ ಅಂದರೆ ನೀವೇನು ಗ್ರ್ಯಾಜುಯೇಷನಲ್ಲಿ ಹಾರ್ಟಿಕಲ್ಚರ್ ಗ್ರ್ಯಾಜುಯೇಷನಲ್ಲಿ ಏನು ಓದಿರ್ತೀರಲ್ಲ ಅದರಲ್ಲೇ ತೆಗೆದು ಸಿಲೆಬಸ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಇದೆರಡು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅಂದರೆ ನಿಮಗೆ MCQ ಟೈಪ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. ಆಯಿತಾ? ಸೊ ಈಗಿನ ಪ್ರಕಾರ 300 ಮಾರ್ಕ್ಸ್ ಕೊಡ್ತಿದ್ದಾರೆ. 300 ಮಾರ್ಕ್ಸ್ ಈಚ್ ಪೇಪರ್ ಆ್ಯಂಡ್ 600 ಮಾರ್ಕ್ಸ್ ಟೋಟಲ್ ಇರುತ್ತೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾನು ಕೂಡ ತಂದಿದ್ದಾರೆ ಈಗ. ಸೊ ಯು ಹ್ಯಾವ್ ಟು ಗೆಟ್ ಅಟ್ಲೀಸ್ಟ್ 210. ಟೋಟಲಲ್ಲಿ ನಿಮಗೆ 210 ಮಾರ್ಕ್ಸ್ ತೆಗಿಬೇಕು ನೀವು. ಸೊ ಯು ಹ್ಯಾವ್ ಟು ಸ್ಕೋರ್ 210 ಟು ಕ್ವಾಲಿಫೈ ಇಟ್. ಸೊ ಕ್ವಾಲಿಫೈ ಆಗಿದ ತಕ್ಷಣ ನೀವು ಜಾಬ್ ಆಗುತ್ತೆ ಅಂತಲ್ಲ, ಕಾಂಪಿಟೇಷನ್ ಮೇಲೇನು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇದಾದಮೇಲೆ ನಾನು ಪ್ರೀವಿಯಸ್ ಇಯರ್ ಸಿಲೆಬಸ್ನ ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ. ಈ PDF ಕೂಡ ನಿಮಗೆ ನಮ್ಮ ಒಂದು ಅಗ್ರಿ ಕಮ್ಯುನಿಟಿ ಒಂದು ಗ್ರೂಪ್ ಇದೆ. ಅದರಲ್ಲಿ ನಿಮಗೆ ಇದನ್ನು ನಾನು ಶೇರ್ ಮಾಡ್ತೇನೆ. ದಯವಿಟ್ಟು ನೀವು ಇದನ್ನು ಪ್ರಿಂಟ್ ತಗೊಂಡು ಆದಷ್ಟು ಬೇಗ ನಿಮ್ಮ ತಯಾರಿಯನ್ನು ಮಾಡಿ. ಜಿ-ಕೆ ಕೂಡ ಸಿಲೆಬಸ್ ಏನು ಎ-ಒ, ಡಬಲ್-ಎ-ಒ ನೀವು ತಯಾರಿ ಮಾಡ್ತಿರ್ತೀರ, ಇಲ್ಲ ನಿಮ್ಗೆ ಅವಕಾಶ ಕೊಟ್ಟಿಲ್ಲ, ಸೊ ಅದೇ ಸಿಲೆಬಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಯಿತಾ? ಸೊ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರಲ್ಲಿ ನೀವು BSc ಹಾರ್ಟಿಕಲ್ಚರಲ್ಲಿ 4 ವರ್ಷವನ್ನು ಪದವಿಯನ್ನು ಮಾಡಿರಬೇಕು. ಸೊ ಡಿಪ್ಲೊಮಾ ಥ್ರೂ ಹೋಗಿರ್ತಾರೆ, ಅವ್ರಿಗೂ ಕೂಡ ಅವಕಾಶ ಇರುತ್ತೆ. 2 ವರ್ಷ ಡಿಪ್ಲೊಮಾ ಮಾಡಿ ಮತ್ತೆ 2 ವರ್ಷ ಹಾರ್ಟಿಕಲ್ಚರ್ ಮಾಡಿಕೊಂಡು ಡಿಗ್ರಿ ಮಾಡಿರ್ತಾರಲ್ಲ, ಅವ್ರಿಗೂ ಅವಕಾಶ ಇರುತ್ತೆ. ಅವರು ಕೂಡ ಆಗ್ಬೋದು. ಇದಕ್ಕೆ ಅಪ್ಲಿಕೇಶನ್ ಯಾವಾಗ ಬರುತ್ತೆ ಮತ್ತು ಇನ್ನಿತರ ಮಾಹಿತಿ ಎಲ್ಲ ನಮ್ಮ ಅಗ್ರಿ ವಾರಿಯರ್ಸ್ ಅಂತ ಒಂದು ಗ್ರೂಪ್ ಇದೆ. ಅದರಲ್ಲಿ ಎಲ್ಲ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಇರ್ತಾರೆ. ಅದರಲ್ಲಿ ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೇನೆ. ಸೊ ಇದರಲ್ಲಿ ನೋಡಿ, ಮೊದಲನೇದಾಗಿ ನಾವು ಫಸ್ಟ್ ಇಂಟ್ರೊಡಕ್ಷನ್ ಕೋರ್ಸಲ್ಲೇ ನಿಮಗೆ ಹಾರ್ಟಿಕಲ್ಚರಲ್ಲಿ ಓದಿರ್ತೀರಲ್ಲ, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್
ಹಾರ್ಟಿಕಲ್ಚರ್. ಸೊ ರೈಟ್, ಸೊ ಹಾರ್ಟಿಕಲ್ಚರ್ ಸ್ಕೋಪ್ ಆ್ಯಂಡ್ ಏರಿಯಾ ಪ್ರೊಡಕ್ಷನ್ ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುತ್ತೆ. ಸೊ ಮೊದಲನೇದಾಗಿ ಇದು ಕವರ್ ಆಗುತ್ತೆ. ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಸೊ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಕ್ಲೈಮ್ಯಾಟಿಕ್ ಫೀಚರ್, ರೈನ್ಫಾಲ್, ಆಲ್ ವಿಲ್ ಬಿ ಕವರ್ಡ್ ಹಿಯರ್. ದೆನ್ ಪ್ಲಾನಿಂಗ್ ರಿಲೇಟೆಡ್ ವಿತ್ ಲ್ಯಾಂಡ್ಸ್ಕೇಪಿಂಗ್ ಕೂಡ ನಿಮಗೆ ಇದರಲ್ಲಿ ಬಂದ್ಬಿಡುತ್ತೆ. ಎಸೆನ್ಷಿಯಲ್ ಎಲಿಮೆಂಟ್ಸ್, ಮೆನ್ಯೂಸ್ ಅಂಡ್ ಮೆನ್ಯೂರಿಂಗ್, ಸೊ ಆರ್ಗ್ಯಾನಿಕ್ ರಿಲೇಟೆಡ್, ಇನ್ಆರ್ಗ್ಯಾನಿಕ್ ಮೆನ್ಯೂಸ್ ಎಲ್ಲ ಈ ಕಡೆ ಕಂಪ್ಲೀಟ್ ಆಗಿಬಿಡುತ್ತೆ. ಎಸೆನ್ಷಿಯಲ್ ಎಲಿಮೆಂಟ್ಸ್, ಸೊ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಆಗ್ಬೋದು, ಫರ್ಟಿಲೈಸರ್ ಶೆಡ್ಯೂಲಿಂಗ್, ಸಾಯಿಲ್ ಕೆಮಿಸ್ಟ್ರಿ ರಿಲೇಟೆಡ್ ಪಾರ್ಟ್ ಬರುತ್ತೆ. ಇರಿಗೇಷನ್, water requirement, so of course it is related with the uh, water management and agronomy. Training and pruning, horticultural ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಸೊ ಇದು ಕೂಡ ಫ್ಲವರಿಂಗ್, ಫ್ಲಾರಿಕಲ್ಚರ್, ಇದೆಲ್ಲ ಫ್ಲಾರಿಕಲ್ಚರ್ ಅಂಡರಲ್ಲಿ ಬರುತ್ತೆ. ಸೊ ಮತ್ತು ಮತ್ತು ಹಾರ್ವೆಸ್ಟ್ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಸೊ ಸೀಡ್ ಆ್ಯಂಡ್ ವೆಜಿಟೇಬಲ್ ರಿಲೇಟೆಡ್ ವಿತ್ ಹಾರ್ಟಿಕಲ್ಚರ್, ಸೀಡ್ ಸೈನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದೆಲ್ಲ ಸಿಲೆಬಸ್ ಇದರಲ್ಲಿ ಬಂದಿರುತ್ತೆ, ನೀವು ನೋಡ್ಬೋದು. ಫ್ರೂಟ್ ಕ್ರಾಪ್ಸ್ ಮತ್ತು ಈಚ್ ಆ್ಯಂಡ್ ಎವ್ರಿ ಫ್ರೂಟ್ ಕ್ರಾಪ್ಸ್ ವಾಟ್ ಎವರ್ ದೇ ಹ್ಯಾವ್ ಮೆನ್ಷನ್, ಮ್ಯಾಂಗೋ, ಬನಾನೋ, ಗ್ರಾಪ್ಸ್, ಇದರಲ್ಲಿ ಕೆಲವೊಂದಷ್ಟು ಟರ್ಮಿನಾಲಜೀಸ್ ಇರ್ಬೋದು, ಕೆಲವೊಂದಷ್ಟು ರಿಲೇಟೆಡ್ ವಿತ್ ಏನು ಅದಕ್ಕೆ ಸಂಬಂಧಪಟ್ಟ ಪ್ರೊಪಗೇಷನ್ ಟೆಕ್ನಿಕ್ಸ್ ಆಗಿರ್ಬೋದು ಎಲ್ಲ ಕೂಡ ಕೇಳುತ್ತಾರೆ. ಸ್ಪೈಸಸ್, ಸೇಮ್ ಪ್ಲಾಂಟೇಶನ್ ಕ್ರಾಪ್, ವೆಜಿಟೇಬಲ್ ಕ್ರಾಪ್ಸ್, ಫ್ಲವರ್ ಕ್ರಾಪ್ಸ್, ಮೆಡಿಸಿನಲ್ ಕ್ರಾಪ್ಸ್ ಡೀಟೇಲ್ಡ್ ಆಗಿ ಓದಬೇಕಾಗುತ್ತೆ. ಅರೋಮ್ಯಾಟಿಕ್ ಪ್ಲಾಂಟ್ಸ್, ಆರ್ನಮೆಂಟಲ್ ಗಾರ್ಡನಿಂಗ್, ಮತ್ತು ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಆ್ಯಂಡ್ ವಾಟರ್ ಶೇಡ್ ಮ್ಯಾನೇಜ್ಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೂ ಕೂಡ ಅಷ್ಟೇ ಡ್ರೈಲ್ಯಾಂಡಲ್ಲಿ ಯಾವ ಥರ ಹಾರ್ಟಿಕಲ್ಚರ್ನ ನಾವು ಪ್ರೋಗ್ರೆಸ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಾವು ಕಂಡು ಬರ್ಬೋದು. ಸೋಷಿಯಲ್ ಆ್ಯಂಡ್ ಫಾರ್ಮ್ ಫಾರೆಸ್ಟ್ರಿ, ಇದು ಕೂಡ ಅಷ್ಟೇ ನಿಮ್ಮ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಎಕ್ಸ್ಟೆನ್ಷನಲ್ಲಿ ಕೂಡ ಬರುತ್ತೆ. ಸೊ ಮತ್ತು ಸ್ಪೆಷಲ್ ಟಾಪಿಕ್ಸ್ ಅಂತ ಕೊಟ್ಟಿದ್ದಾರೆ, ಲೈಕ್ ಇದು ಏನು ನಿಮ್ಮ ಸಿಲೆಬಸಲ್ಲಿ ಅಲ್ಲಲ್ಲಿರುತ್ತೆ, ಬಟ್ ಆಸ್ ಅ ಸಬ್ಜೆಕ್ಟ್ ಅಂತೂ ನೀವು ಓದಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ GKVK ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ BSc ಅಗ್ರಿಕಲ್ಚರ್ ತರ್ತಿದ್ದಾರೆ. ಸೊ ಇದು ಒಂದು ಸಿಲೆಬಸ್ ಆಗಿರುತ್ತೆ ನಿಮಗೆ ನಿಮ್ಮ ಒಂದು ಇದರಲ್ಲಿ ಎಕ್ಸಾಮಲ್ಲಿ. ಮತ್ತು ಸೀಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಸಾಯಿಲ್ ಸೈನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ ಆಗಿರ್ಬೋದು, ಸೊ ಇವೆಲ್ಲ ಸಿಲೆಬಸ್ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಸೊ ಸ್ನೇಹಿತರೆ, ನಾವು ಈ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡುತ್ತೇವೆ. ಸೊ ನಮಗೇನು ಮಾಹಿತಿ ಸಿಗುತ್ತೆ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀವಿ. ಸೊ ಸಹಾಯಕ ತೋಟಗಾರಿಕೆ ಅಧಿಕಾರಿ ನಿಮಗೆ ಇದರಲ್ಲಿ ಸಿಲೆಬಸ್ ನಾವು ಡಿಸ್ಕಸ್ ಮಾಡಿದ್ವಿ, ಆ್ಯಂಡ್ FDಯಲ್ಲಿ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಆಸಕ್ತಿ ಇದ್ದರೆ ನೀವು ಜಾಯಿನ್ ಮಾಡ್ಬೋದು. ಸೊ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸರಿನಾ? ಸೊ ಇದಷ್ಟು ಮಾಹಿತಿ ಕೊಡೋಕ್ಕೆ ನಾನು ಇವತ್ತು ಮಾಹಿತಿ ಕೊಟ್ಟೆ. ಸೊ ಇದೇ ಥರ ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಗ್ರೂಪ್ ಜಾಯಿನ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲೇ ಈ PDF ಕೂಡ ನೀವು ಪಡಿಬೋದು. ಧನ್ಯವಾದಗಳು.